ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವ ಪ್ರತಿಷ್ಠಿತ ಚೆನ್ನೈಸ್ ಅಮೃತ ಕಾಲೇಜಿನಲ್ಲಿ ಯಶಸ್ವಿ ಉದ್ಯೋಗ ಮೇಳ ನಡೆಯಿತು. ಉದ್ಯೋಗ ಮೇಳಕ್ಕೆ ಸ್ಯಾಂಡಲ್ವುಡ್ ಖ್ಯಾತ ನಟಿ ಹರ್ಷಿಕಾ ಪೂಣಚ್ಚ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಹರ್ಷಿಕಾ ಪೂಣಚ್ಚ, ಚೆನ್ನೈಸ್ ಅಮೃತ ಕಾಲೇಜಿನ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಲವು ಪಂಚತಾರಾ ಹೋಟೆಲ್ಗಳಲ್ಲಿ ಉದ್ಯೋಗ ಸಿಕ್ಕಿರುವ ವಿಚಾರ ತಿಳಿದು ಖುಷಿಯಾಯಿತು. ಉದ್ಯೋಗ ಮೇಳದಲ್ಲಿ ಕೆಲಸ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಕುಟುಂಬಕ್ಕೆ ಶುಭವಾಗಲಿ ಅಂತ ಹಾರೈಸಿದ್ರು. ಇದೇ ವೇಳೆ ಮಾತನಾಡಿದ ಚೆನ್ನೈಸ್ ಅಮೃತ ಕಾಲೇಜಿನ ಪ್ರಿನ್ಸಿಪಾಲ್ ಸ್ವಾಮಿನಾಥನ್, ಚೆನ್ನೈಸ್ ಅಮೃತ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಿನ 35 ವಿದ್ಯಾರ್ಥಿಗಳಿಗೆ ಮಾಸಿಕ 50,000 ವೇತನ ಇರುವ ಕೆಲಸ ಸಿಕ್ಕಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ನಮ್ಮಲ್ಲಿ ಶಿಕ್ಷಣ ಪಡೆದು ಕೋರ್ಸ್ ಕಂಪ್ಲೀಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗೋದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಆ ಒಂದು ಖುಷಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಚೆನ್ನೈ ಅಮೃತ ಕಾಲೇಜಲ್ಲಿ ತುಂಬ ಬ್ಯೂಟಿಫುಲ್ ಕಾಲೇಜ್, ಒಳ್ಳೆ ಫ್ಯಾಕಲ್ಟಿ ಆ್ಯಂಡ್ ಎಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ತುಂಬ ಬ್ರೈಟ್ ಸ್ಟೂಡೆಂಟ್ಸ್ ಆಗಿ ಕಾಣ್ತಾ ಇದ್ದಾರೆ. ದ ಬೆಸ್ಟ್ ಪಾರ್ಟ್ ಈಸ್ ಈ ಒಂದು ಜಾಬ್ ಫೇರಲ್ಲಿ ಆಲ್ಮೋಸ್ಟ್ 500 ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾ ಇದ್ದಾರೆ ಆ್ಯಂಡ್ 27 ಸ್ಟಾರ್ ಹೋಟೆಲ್ಸ್ ಬಂದಿದೆ. ಸೊ ಎಲ್ಲರೂ ಮಕ್ಕಳಿಗೆ ಒಂದೊಂದು ಆಸೆ ಇರುತ್ತೆ, ನಾನು ಏನು ಮಾಡಬೇಕು, ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಹೇಳಿದಾಗ ಕೆಲವರೊಂದಿಗೆ ಒಂದು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಮನೇನ ನೀಟಾಗಿ ಇಟ್ಕೊಳ್ಳೋ ಒಂದು ಅಭ್ಯಾಸ ಇರುತ್ತೆ, ಅಡುಗೆ ಮಾಡೋ ಅಭ್ಯಾಸ ಇರುತ್ತೆ. ಅವ್ರಿಗೆ ಏನಂದ್ರೆ ಏನನ್ನು ಎಲ್ಲ ಇಟ್ಟಿರೋ ಜಾಗದಲ್ಲಿ ನೀಟಾಗಿ ಇಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಅವರು ಯಾವ ಫೀಲ್ಡ್ ತಗೋಬೇಕು ಅಂತ ಗೊತ್ತಿರಲ್ಲ. ದಟ್ಸ್ ವೆನ್ ದೇ ರಿಯಲೈಸ್ ಇಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಇಸ್ ಸಮಥಿಂಗ್ ಐ ಥಿಂಕ್ ಐ ಡೂ ವೆರಿ ವೆಲ್ ಅಂತ. ಸೊ ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್, ಯು ನೋ ವೇರ್ ಟು ಕಮ್. ಇಟ್ ಇಸ್ ಚೆನ್ನೈಸ್ ಅಮೃತ ಕಾಲೇಜ್, ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ ಬ್ರಾಂಚ್. ಬ್ಯೂಟಿಫುಲ್ ಕಾಲೇಜ್, ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ. ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಇವತ್ತು ನಾನು ಜಾಬ್ ಫೇರಿಗೆ ಬಂದಿರೋದು ನಾನು ನೋಡ್ತಾ ಇದ್ದೀನಲ್ಲ, 500 ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾ ಇದ್ದಾರೆ ಆ್ಯಂಡ್ ಎಲ್ಲನೂ ಕೂಡ ಟಾಪ್ ಸ್ಟಾರ್ ಹೋಟೆಲ್ಸ್ಗೆ. ಎಲ್ಲ ಸ್ಟೂಡೆಂಟ್ಸು ಕೂಡ ಒಂದು ಮಿನಿಮಮ್ 50,000 ಸ್ಯಾಲ್ರಿ ಮನೆಗೆ ತೊಗೊಂಡು ಹೋಗ್ತಾರೆ. ದಟ್ ಇಸ್ ಸೋ ಅಮೇಝಿಂಗ್. ಸೊ ಐ ಥಿಂಕ್ ಈ ಥರದ್ದು ಒಂದು ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ನನಗನ್ಸುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರು ಪ್ಲೇಸ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಪೇರೆಂಟ್ಸ್ ತುಂಬ ಖುಷಿ ಪಡ್ತಾರೆ, ತುಂಬ ಹೆಮ್ಮೆ ಪಡ್ತಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಈವೆಂಟ್ ಕೂಡ ತುಂಬ ಚೆನ್ನಾಗಾಯಿತು. ಏನಂದರೆ ಒಂದು ಚೆನ್ನೈಸ್ ಅಮೃತ ಅವರು ನನಗೊಂದು ಬ್ಯೂಟಿಫುಲ್ ಪೋರ್ಟ್ರೇಟ್, ನನ್ನದೇ ಒಂದು ಫೋಟೋನ ಪೋರ್ಟ್ರೇಟ್ ಮಾಡಿ ಕೊಟ್ಟಿದ್ದಾರೆ. ದಟ್ ಸಚ್ ಅ ಲವ್ಲಿ ಗಿಫ್ಟ್. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸು ಕೂಡ ತುಂಬ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಲ್ಲ, ಅವರು ಕೂಡ ದೇ ವೆರಿ ಗುಡ್. ಅವರು ಕೂಡ ಕ್ಲಾಸಿಕಲಲ್ಲಿ ಭರತನಾಟ್ಯಂ ಆಗಲಿ ಎಲ್ಲ ಥರದ ಒಂದು ಕಲ್ಚರಲ್ ಇವೆಂಟ್ಸಲ್ಲೂ ಕೂಡ ದೇ ಡೂಯಿಂಗ್ ವೆರಿ ಗುಡ್. ಸೊ ಎಲ್ಲ ಸ್ಟೂಡೆಂಟ್ಸ್ಗೆ, ಈ ಒಂದು ಕಾಲೇಜ್ನ ಸ್ಟೂಡೆಂಟ್ಸ್ಗೆ, ಇಲ್ಲಿನ ಪ್ರಿನ್ಸಿಪಲ್ಗೆ, ಇಲ್ಲಿನ ಸಿಇಒಗೆ ಎಲ್ಲರಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಹೆಸರು ಪ್ರೊಫೆಸರ್ ಸ್ವಾಮಿನಾಥನ್ ಅಂತ. ಈಗ ಚೆನ್ನೈ ಅಮೃತ ಕಾಲೇಜು ಪ್ರಿನ್ಸಿಪಲ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಇವತ್ತು ಮತ್ತು ನಾಳೆ ನಮಗೆ ಜಾಬ್ ಫೇರ್ ಆಗ್ತಾ ಉಂಟು. ಇದರ ಜಾಬ್ ಫೇರಲ್ಲಿ ನಮಗೆ ಸುಮಾರು 50+ ಹೋಟೆಲ್ಸ್ ಅವರು ಇವತ್ತು ಬಂದಿದ್ದಾರೆ. ಮತ್ತು ನಮಗೆ ಆನ್ಲೈನ್ಲೇ ಕೂಡ ಈಗ ಬರ್ತಾ ಇದ್ದಾರೆ. ನಮ್ಮದು ಲಕ್ಷ್ಯ ಅಂತ ಹೇಳಿದರೆ 100% ಪ್ಲೇಸ್ಮೆಂಟ್ಸ್ ಕೊಡುವಂಥದ್ದು. ಇದು ಇವತ್ತು ನಾಳೆ ಈವ್ನಿಂಗ್ ನಮಗೆ ಗೊತ್ತಾಗ್ತದೆ. ನಮಗೆ 100% ಎಷ್ಟು ಫುಲ್ 100% ಆಗಿದೆ ಅಂತ ಹೇಳಿದ್ರೆ ನಮಗೆ ನಾಳೆ ಗೊತ್ತಾಗ್ತದೆ. 100% ಗ್ಯಾರಂಟಿ ಕೊಡುವುದೇ ನಮ್ಮದು ಲಕ್ಷ್ಯ. ಸೊ ಖಂಡಿತವಾಗಿ 100% ಆಗ್ತದೆ ನಮ್ಮದು. ಲೀಡಿಂಗ್ ಹೋಟೆಲ್ಸ್ ನೇಮ್ ಅಂತ ಹೇಳಿದರೆ ನಮಗೆ ITC ಗಾರ್ನಿಯರ್ ಬಂದಿದ್ದಾರೆ, ತಾಜ್ ಬಂದಿದ್ದಾರೆ, ಒಬ್ರಾಯ್ಸ್ ಅವರು ಬಂದಿದ್ದಾರೆ. ಅದೇ ಥರ ನಮಗೆ ಸ್ಟರ್ಲಿಂಗ್ ಹೋಟೆಲ್ಸ್ ಬಂದಿದ್ದಾರೆ, ITC ಗಾರ್ನಿಯರ್ ಬಂದಿದ್ದಾರೆ. ಈ ಥರ ಲೀಡಿಂಗ್ ಹೋಟೆಲ್ಸ್ನವರೆಲ್ಲ ಬಂದಿದ್ದಾರೆ. ಅದೇ ನಮ್ಮ ಸ್ಪೆಷಾಲಿಟಿ. ಸೊ ಇವರೆಲ್ಲ ಬರ್ತಿದ್ದಾರೆ. ಎಷ್ಟು ಸ್ಟೂಡೆಂಟ್ಸ್ ಭಾಗವಹಿಸ್ತಾರೆ ಸರ್? ಇವತ್ತು ಸುಮಾರು ಲೈಕ್ 600 ಸ್ಟೂಡೆಂಟ್ಸು ಇವತ್ತು ಮಾತ್ರ ಅರೌಂಡ್ 400 ಸ್ಟೂಡೆಂಟ್ಸ್ ಪ್ಲಸ್ ಅವರು ಇವತ್ತು ಬಂದಿದ್ದಾರೆ. ನಾಳೆ ಕೂಡ ಉಂಟು. ಸೊ ನಾಳೆ ಕೂಡ ಅವರಿಗೆ ಅರೌಂಡ್ 200+ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಈಗ ನಮ್ಮ ಕ್ಯಾಂಪಸಲ್ಲಿ ಮಾತ್ರ ಇಲ್ಲ, ನಮಗೆ ಇನ್ನೂ ಒಂದು 5 ಕ್ಯಾಂಪಸ್ ಉಂಟು. ಆ 5 ಕ್ಯಾಂಪಸ್ಸಿಂದ ಕೂಡ ಮಕ್ಕಳು ಬರ್ತಾ ಇದ್ದಾರೆ. ಅಲುಮಿನೈಸ್ ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ಲಾಸ್ಟ್ ಇಯರ್ ಪಾಸ್ಔಟ್ ಆಗಿದ್ದವ್ರ ಮಕ್ಕಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ನಾವು ಯಾವಾಗಲೂ ಅಂತಂತ ಹೇಳಿದರೆ ಮಕ್ಕಳಿಗೆ ಜಸ್ಟ್ ಓಕೆ ಇವತ್ತಾಯಿತು ನಿಮ್ಮದು ಪ್ಲೇಸ್ಮೆಂಟ್ ಆಯಿತು ಹಾಗೆ ಅದು ಇಷ್ಟೇ ಅಂತ ಹೇಳುವುದಿಲ್ಲ. ಎಷ್ಟು ವರ್ಷ ಆಗಿದ್ದರೂ ಕೂಡ ಅವ್ರು ನಮ್ಮ ಮಕ್ಕಳೇ. ಅವ್ರು ಬರುವಾಗ ನಮಗೆ ಅವ್ರಿಗೆ ಹೆಲ್ಪ್ ಮಾಡೋದು ನಮ್ಮ ಕರ್ತವ್ಯ ಅಂತ ಇಟ್ಕೊಂಡು ನಾವು ಯಾವಾಗಲೂ ಅವ್ರಿಗೂ ಕೊಡ್ತೀವಿ.